ವೃಶ್ಚಿಕ ರಾಶಿ ಬಹಳ ಬದಲಾವಣೆ ಏನಿಲ್ಲ, ಹೆಚ್ಚು ಏರಿಳಿತ ಇಲ್ಲದೇ ಇರತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ತುಂಬ ಬದಲಾವಣೆ ಏನಾಗೋದಿಲ್ಲ. ಇರೋದನ್ನು ಸ್ವಲ್ಪ ತಾಳ್ಮೆಯಿಂದ ನಡೆಸಿಕೊಂಡು ಮುಂದೆ ಹೋಗೋದೇ ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಶುಕ್ರನು ಮಿಥುನವನ್ನು ಬಿಟ್ಟು ಕರ್ಕಕ್ಕೆ ಬಂದಿರೋದು ಒಂದು ಬಿಟ್ಟರೆ ತುಂಬ ಬದಲಾವಣೆ ಏನಾಗೋದಿಲ್ಲ. ಕೇಂದ್ರದ ರವಿ ಏಕಾದಶಕ್ಕೆ ಹೋಗ್ತಕ್ಕಂಥದ್ದು ಅದೊಂದು ಬದಲಾವಣೆ ಬಿಟ್ಟರೆ ತುಂಬ ಬದಲಾವಣೆ ಏನಿಲ್ಲ. ಇರೋದು ನಡ್ಕೊಂಡು ಹೋಗ್ತದೆ. ಅಧಿಕಾರ ವರ್ಗಗಳಿಗೂ ಕೂಡ ಸೇರಿ ಹೋದ ತಿಂಗಳು ಹೇಳಿದ್ದೆ ಭಾಳಷ್ಟು ವಿಶೇಷ ಫಲ ಅಂತಂತ. ಹೇಗಿದೆಯೋ ಅದೇ ರೀತಿಯ ಹೆಚ್ಚು ಕಮ್ಮಿ ಅದೇ ರೀತಿ ಇರತಕ್ಕಂತಹ ತಿಂಗಳು ವೃಶ್ಚಿಕ ರಾಶಿಯವರಿಗೆ. ಕ್ಯಾನ್ ಜಸ್ಟ್ ಗೋ ಹೆಡ್ ವಿತ್ ಎ ವೆರಿ ಕಾಮ್ ಆ್ಯಂಡ್ ಪೇಷಂಟ್ ಮೈಂಡ್ ಅಂತ ಅದಕ್ಕೆ ಅರ್ಥ. ನೀವು ಕೂಡ ನಾಗಶಾಂತಿಗಳನ್ನು ಕ್ಷೇತ್ರಗಳಲ್ಲಿ ರುದ್ರದೇವರ ಕ್ಷೇತ್ರ ಇದರ ದರ್ಶನ, ಕ್ಷೇತ್ರಗಳಲ್ಲಿ ಸಾಧ್ಯವಾದರೆ ಪಿತೃಪಕ್ಷದಲ್ಲಿ ಪಿತೃಪೂಜೆಯನ್ನು ಶ್ರಾದ್ದಾದಿಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಕ್ರಮ ಸಂಪ್ರದಾಯ ಅಭ್ಯಾಸ ಅಥವಾ ಕುಟುಂಬದಲ್ಲಿ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಪಿತೃ ದೇವತೆಗಳ ಪೂಜೆಯನ್ನು ಮಾಡಿಕೊಳ್ಬೇಕು. ಏನೂ ಇಲ್ಲದೆ ಹೋದರೆ ನಾನು ಆಗಲೇ ಹೇಳಿದ್ದೀನಿ, ನಾವು ಯುಗಾದಿಯಲ್ಲಿ ಮಾತ್ರ ಮಾಡೋದು, ನಾವು ದೀಪಾವಳಿಯಲ್ಲಿ ಮಾತ್ರ ಮಾಡೋದು ಅಂತ. ನೀವು ಆಗ ಮಾಡೋದು ಮಾಡಿ. ಪಿತೃಪಕ್ಷದಲ್ಲಿ ಪಿತೃಗಳಿಗೋಸ್ಕರನೇ ಪಿತೃದೇವತೆಗಳಿಗೋಸ್ಕರನೇ ಇರತಕ್ಕಂಥ ಪಕ್ಷ ಈಗಿಂದ ಶುರು ಮಾಡಿ. ಏನು ಹೇಳಿದ್ದೀನಿ, ಅವತ್ತು ದಿನ ದೇವರು ಪೂಜೆ ಮಾಡ್ತಕ್ಕಂತಹ ಒಂದು ದೇವಸ್ಥಾನದ ಅರ್ಚಕನಿಗೆ ಹೋಗಿ ಒಂದು ಇಡೀ ಅಕ್ಕಿ, ಒಂದು ಸ್ವಲ್ಪ ಬೆಲ್ಲ, ಒಂದು ಕರಿ ಎಳ್ಳು ಮತ್ತು ಒಂದು ಹಿಡಿ ದರ್ಬೆ, ಒಂದು ದಕ್ಷಿಣೆ ಇಷ್ಟು ಕೊಟ್ಟು ನಿಮ್ಮ ತಂದೆ ನಿಮ್ಮ ತಾಯಿ ಅಥವಾ ಯಾರು ಪಿತೃಗಳಿದ್ದಾರೋ ಅವರ ಹೆಸರು ಹೇಳಿ ಇವತ್ತೆಲ್ಲ ಅವ್ರ ಪೂಜೆ ಮಾಡಿ ನಮಗೆ ಆಶೀರ್ವಾದ ಮಾಡಿ, ಇವತ್ತು ಅವ್ರ ಹೆಸರಲ್ಲಿ ಮನೇಲಿ ದೀಪ ಇಡ್ತೀವಿ ಅಂಥೇಳಿ ಗೋವಿಗೆ ಏನಾದರೂ ಒಂದು ಅರಳು ಬೆಲ್ಲ ಏನಾದರೂ ತಿನ್ನಿಸಿ, ಬಾಳೆಹಣ್ಣು ತಿನ್ನಿಸಿ ಗೋವಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಇಷ್ಟು ಈ 15 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಮಾಡಿ. ಪಿತೃಪಕ್ಷ ಅಂದರೆ ಅದು ಏನೂ ಇಲ್ಲಪ್ಪ, ನಾವು ಇಷ್ಟಾರೂ ಮಾಡ್ತೀನಿ ಪಿತೃದೇವತೆಗಳ ಹೆಸರಲ್ಲಿ ಅಂತನಾದರೂ ಸಂಕಲ್ಪ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಪಕ್ಷ ಮಾಸ ವಿಶೇಷ. ವೃಶ್ಚಿಕ ರಾಶಿ ಬಹಳ ಬದಲಾವಣೆ ಏನಿಲ್ಲ, ಹೆಚ್ಚು ಏರಿಳಿತ ಇಲ್ಲದೇ ಇರತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ತುಂಬ ಬದಲಾವಣೆ ಏನಾಗೋದಿಲ್ಲ. ಇರೋದನ್ನು ಸ್ವಲ್ಪ ತಾಳ್ಮೆಯಿಂದ ನಡೆಸಿಕೊಂಡು ಮುಂದೆ ಹೋಗೋದೇ ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಶುಕ್ರನು ಮಿಥುನವನ್ನು ಬಿಟ್ಟು ಕರ್ಕಕ್ಕೆ ಬಂದಿರೋದು ಒಂದು ಬಿಟ್ಟರೆ ತುಂಬ ಬದಲಾವಣೆ ಏನಾಗೋದಿಲ್ಲ. ಕೇಂದ್ರದ ರವಿ ಏಕಾದಶಕ್ಕೆ ಹೋಗ್ತಕ್ಕಂಥದ್ದು ಅದೊಂದು ಬದಲಾವಣೆ ಬಿಟ್ಟರೆ ತುಂಬ ಬದಲಾವಣೆ ಏನಿಲ್ಲ. ಇರೋದು ನಡ್ಕೊಂಡು ಹೋಗ್ತದೆ. ಅಧಿಕಾರ ವರ್ಗಗಳಿಗೂ ಕೂಡ ಸೇರಿ ಹೋದ ತಿಂಗಳು ಹೇಳಿದ್ದೆ ಭಾಳಷ್ಟು ವಿಶೇಷ ಫಲ ಅಂತಂತ. ಹೇಗಿದೆಯೋ ಅದೇ ರೀತಿಯ ಹೆಚ್ಚು ಕಮ್ಮಿ ಅದೇ ರೀತಿ ಇರತಕ್ಕಂತಹ ತಿಂಗಳು ವೃಶ್ಚಿಕ ರಾಶಿಯವರಿಗೆ. ಕ್ಯಾನ್ ಜಸ್ಟ್ ಗೋ ಹೆಡ್ ವಿತ್ ಎ ವೆರಿ ಕಾಮ್ ಆ್ಯಂಡ್ ಪೇಷಂಟ್ ಮೈಂಡ್ ಅಂತ ಅದಕ್ಕೆ ಅರ್ಥ. ನೀವು ಕೂಡ ನಾಗಶಾಂತಿಗಳನ್ನು ಕ್ಷೇತ್ರಗಳಲ್ಲಿ ರುದ್ರದೇವರ ಕ್ಷೇತ್ರ ಇದರ ದರ್ಶನ, ಕ್ಷೇತ್ರಗಳಲ್ಲಿ ಸಾಧ್ಯವಾದರೆ ಪಿತೃಪಕ್ಷದಲ್ಲಿ ಪಿತೃಪೂಜೆಯನ್ನು ಶ್ರಾದ್ದಾದಿಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಕ್ರಮ ಸಂಪ್ರದಾಯ ಅಭ್ಯಾಸ ಅಥವಾ ಕುಟುಂಬದಲ್ಲಿ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಪಿತೃ ದೇವತೆಗಳ ಪೂಜೆಯನ್ನು ಮಾಡಿಕೊಳ್ಬೇಕು. ಏನೂ ಇಲ್ಲದೆ ಹೋದರೆ ನಾನು ಆಗಲೇ ಹೇಳಿದ್ದೀನಿ, ನಾವು ಯುಗಾದಿಯಲ್ಲಿ ಮಾತ್ರ ಮಾಡೋದು, ನಾವು ದೀಪಾವಳಿಯಲ್ಲಿ ಮಾತ್ರ ಮಾಡೋದು ಅಂತ. ನೀವು ಆಗ ಮಾಡೋದು ಮಾಡಿ. ಪಿತೃಪಕ್ಷದಲ್ಲಿ ಪಿತೃಗಳಿಗೋಸ್ಕರನೇ ಪಿತೃದೇವತೆಗಳಿಗೋಸ್ಕರನೇ ಇರತಕ್ಕಂಥ ಪಕ್ಷ ಈಗಿಂದ ಶುರು ಮಾಡಿ. ಏನು ಹೇಳಿದ್ದೀನಿ, ಅವತ್ತು ದಿನ ದೇವರು ಪೂಜೆ ಮಾಡ್ತಕ್ಕಂತಹ ಒಂದು ದೇವಸ್ಥಾನದ ಅರ್ಚಕನಿಗೆ ಹೋಗಿ ಒಂದು ಇಡೀ ಅಕ್ಕಿ, ಒಂದು ಸ್ವಲ್ಪ ಬೆಲ್ಲ, ಒಂದು ಕರಿ ಎಳ್ಳು ಮತ್ತು ಒಂದು ಹಿಡಿ ದರ್ಬೆ, ಒಂದು ದಕ್ಷಿಣೆ ಇಷ್ಟು ಕೊಟ್ಟು ನಿಮ್ಮ ತಂದೆ ನಿಮ್ಮ ತಾಯಿ ಅಥವಾ ಯಾರು ಪಿತೃಗಳಿದ್ದಾರೋ ಅವರ ಹೆಸರು ಹೇಳಿ ಇವತ್ತೆಲ್ಲ ಅವ್ರ ಪೂಜೆ ಮಾಡಿ ನಮಗೆ ಆಶೀರ್ವಾದ ಮಾಡಿ, ಇವತ್ತು ಅವ್ರ ಹೆಸರಲ್ಲಿ ಮನೇಲಿ ದೀಪ ಇಡ್ತೀವಿ ಅಂಥೇಳಿ ಗೋವಿಗೆ ಏನಾದರೂ ಒಂದು ಅರಳು ಬೆಲ್ಲ ಏನಾದರೂ ತಿನ್ನಿಸಿ, ಬಾಳೆಹಣ್ಣು ತಿನ್ನಿಸಿ ಗೋವಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು.
ಇಷ್ಟು ಈ 15 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಮಾಡಿ. ಪಿತೃಪಕ್ಷ ಅಂದರೆ ಅದು ಏನೂ ಇಲ್ಲಪ್ಪ, ನಾವು ಇಷ್ಟಾರು ಮಾಡ್ತೀನಿ ಪಿತೃದೇವತೆಗಳ ಹೆಸರಲ್ಲಿ ಅಂತನಾದರೂ ಸಂಕಲ್ಪ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಪಕ್ಷ ಮಾಸ ವಿಶೇಷ. ವೃಶ್ಚಿಕ ರಾಶಿ, ಬಹಳ ಬದಲಾವಣೆ ಏನಿಲ್ಲ, ಹೆಚ್ಚು ಏರಿಳಿತ ಇಲ್ಲದೇ ಇರತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ತುಂಬ ಬದಲಾವಣೆ ಏನಾಗೋದಿಲ್ಲ. ಇರೋದನ್ನು ಸ್ವಲ್ಪ ತಾಳ್ಮೆಯಿಂದ ನಡೆಸಿಕೊಂಡು ಮುಂದೆ ಹೋಗೋದೇ ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಶುಕ್ರನು ಮಿಥುನವನ್ನು ಬಿಟ್ಟು ಕರ್ಕಕ್ಕೆ ಬಂದಿರೋದು ಒಂದು ಬಿಟ್ಟರೆ ತುಂಬ ಬದಲಾವಣೆ ಏನಾಗೋದಿಲ್ಲ. ಕೇಂದ್ರದ ರವಿ ಏಕಾದಶಿತಕ್ಕೆ ಹೋಗ್ತಕ್ಕಂಥದ್ದು ಅದೊಂದು ಬದಲಾವಣೆ ಬಿಟ್ಟರೆ ತುಂಬ ಬದಲಾವಣೆ ಏನಿಲ್ಲ. ಇರೋದು ನಡ್ಕೊಂಡು ಹೋಗ್ತದೆ. ಅಧಿಕಾರ ವರ್ಗಗಳಿಗೂ ಕೂಡ ಸೇರಿ ಹೋದ ತಿಂಗಳು ಹೇಳಿದ್ದೆ ಭಾಳಷ್ಟು ವಿಶೇಷ ಫಲ ಅಂತಂತ. ಹೇಗಿದೆಯೋ ಅದೇ ರೀತಿಯ ಹೆಚ್ಚು ಕಮ್ಮಿ ಅದೇ ರೀತಿ ಇರತಕ್ಕಂತಹ ತಿಂಗಳು ವೃಶ್ಚಿಕ ರಾಶಿಯವರಿಗೆ. ಕ್ಯಾನ್ ಜಸ್ಟ್ ಗೋ ಹೆಡ್ ವಿತ್ ಎ ವೆರಿ ಕಾಮ್ ಆ್ಯಂಡ್ ಪೇಷಂಟ್ ಮೈಂಡ್ ಅಂತ ಅದಕ್ಕೆ ಅರ್ಥ. ನೀವು ಕೂಡ ನಾಗಶಾಂತಿಗಳನ್ನು ಕ್ಷೇತ್ರಗಳಲ್ಲಿ, ರುದ್ರದೇವರ ಕ್ಷೇತ್ರ ಇದರ ದರ್ಶನ, ಕ್ಷೇತ್ರಗಳಲ್ಲಿ ಸಾಧ್ಯವಾದರೆ ಪಿತೃಪಕ್ಷದಲ್ಲಿ ಪಿತೃಪೂಜೆಯನ್ನು ಶ್ರಾದ್ದಾದಿಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಕ್ರಮ, ಸಂಪ್ರದಾಯ, ಅಭ್ಯಾಸ ಅಥವಾ ಕುಟುಂಬದಲ್ಲಿ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಪಿತೃ ದೇವತೆಗಳ ಪೂಜೆಯನ್ನು ಮಾಡಿಕೊಳ್ಬೇಕು. ಏನೂ ಇಲ್ಲದೆ ಹೋದರೆ ನಾನು ಆಗಲೇ ಹೇಳಿದ್ದೀನಿ, ನಾವು ಯುಗಾದಿಯಲ್ಲಿ ಮಾತ್ರ ಮಾಡೋದು, ನಾವು ದೀಪಾವಳಿಯಲ್ಲಿ ಮಾತ್ರ ಮಾಡೋದು ಅಂತ. ನೀವು ಆಗ ಮಾಡೋದು ಮಾಡಿ. ಪಿತೃಪಕ್ಷದಲ್ಲಿ ಪಿತೃಗಳಿಗೋಸ್ಕರನೇ, ಪಿತೃದೇವತೆಗಳಿಗೋಸ್ಕರನೇ ಇರತಕ್ಕಂಥ ಪಕ್ಷ ಈಗಿಂದ ಶುರು ಮಾಡಿ. ಏನು ಹೇಳಿದ್ದೀನಿ, ಅವತ್ತು ದಿನ ದೇವರು ಪೂಜೆ ಮಾಡ್ತಕ್ಕಂತಹ ಒಂದು ದೇವಸ್ಥಾನದ ಅರ್ಚಕನಿಗೆ ಹೋಗಿ ಒಂದು ಇಡೀ ಅಕ್ಕಿ, ಒಂದು ಸ್ವಲ್ಪ ಬೆಲ್ಲ, ಒಂದು ಕರಿ ಎಳ್ಳು ಮತ್ತು ಒಂದು ಹಿಡಿ ದರ್ಬೆ, ಒಂದು ದಕ್ಷಿಣೆ ಇಷ್ಟು ಕೊಟ್ಟು ನಿಮ್ಮ ತಂದೆ, ನಿಮ್ಮ ತಾಯಿ ಅಥವಾ ಯಾರು ಪಿತೃಗಳಿದ್ದಾರೋ ಅವರ ಹೆಸರು ಹೇಳಿ, ಇವತ್ತೆಲ್ಲ ಅವ್ರ ಪೂಜೆ ಮಾಡಿ ನಮಗೆ ಆಶೀರ್ವಾದ ಮಾಡಿ, ಇವತ್ತು ಅವ್ರ ಹೆಸರಲ್ಲಿ ಮನೇಲಿ ದೀಪ ಇಡ್ತೀವಿ ಅಂಥೇಳಿ ಗೋವಿಗೆ ಏನಾದರೂ ಒಂದು ಅರಳು ಬೆಲ್ಲ ಏನಾದರೂ ತಿನ್ನಿಸಿ, ಬಾಳೆಹಣ್ಣು ತಿನ್ನಿಸಿ ಗೋವಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಇಷ್ಟು ಈ 15 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಮಾಡಿ. ಪಿತೃಪಕ್ಷ ಅಂದರೆ ಅದು ಏನೂ ಇಲ್ಲಪ್ಪ, ನಾವು ಇಷ್ಟಾರು ಮಾಡ್ತೀನಿ ಪಿತೃದೇವತೆಗಳ ಹೆಸರಲ್ಲಿ ಅಂತನಾದರೂ ಸಂಕಲ್ಪ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಪಕ್ಷ ಮಾಸ ವಿಶೇಷ. ವೃಶ್ಚಿಕ ರಾಶಿ, ಬಹಳ ಬದಲಾವಣೆ ಏನಿಲ್ಲ, ಹೆಚ್ಚು ಏರಿಳಿತ ಇಲ್ಲದೇ ಇರತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ತುಂಬ ಬದಲಾವಣೆ ಏನಾಗೋದಿಲ್ಲ. ಇರೋದನ್ನು ಸ್ವಲ್ಪ ತಾಳ್ಮೆಯಿಂದ ನಡೆಸಿಕೊಂಡು ಮುಂದೆ ಹೋಗೋದೇ ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಶುಕ್ರನು ಮಿಥುನವನ್ನು ಬಿಟ್ಟು ಕರ್ಕಕ್ಕೆ ಬಂದಿರೋದು ಒಂದು ಬಿಟ್ಟರೆ ತುಂಬ ಬದಲಾವಣೆ ಏನಾಗೋದಿಲ್ಲ. ಕೇಂದ್ರದ ರವಿ ಏಕಾದಶಿತಕ್ಕೆ ಹೋಗ್ತಕ್ಕಂಥದ್ದು ಅದೊಂದು ಬದಲಾವಣೆ ಬಿಟ್ಟರೆ ತುಂಬ ಬದಲಾವಣೆ ಏನಿಲ್ಲ. ಇರೋದು ನಡ್ಕೊಂಡು ಹೋಗ್ತದೆ. ಅಧಿಕಾರ ವರ್ಗಗಳಿಗೂ ಕೂಡ ಸೇರಿ ಹೋದ ತಿಂಗಳು ಹೇಳಿದ್ದೆ ಭಾಳಷ್ಟು ವಿಶೇಷ ಫಲ ಅಂತಂತ. ಹೇಗಿದೆಯೋ ಅದೇ ರೀತಿಯ ಹೆಚ್ಚು ಕಮ್ಮಿ ಅದೇ ರೀತಿ ಇರತಕ್ಕಂತಹ ತಿಂಗಳು ವೃಶ್ಚಿಕ ರಾಶಿಯವರಿಗೆ. ಕ್ಯಾನ್ ಜಸ್ಟ್ ಗೋ ಹೆಡ್ ವಿತ್ ಎ ವೆರಿ ಕಾಮ್ ಆ್ಯಂಡ್ ಪೇಷಂಟ್ ಮೈಂಡ್ ಅಂತ ಅದಕ್ಕೆ ಅರ್ಥ. ನೀವು ಕೂಡ ನಾಗಶಾಂತಿಗಳನ್ನು ಕ್ಷೇತ್ರಗಳಲ್ಲಿ, ರುದ್ರದೇವರ ಕ್ಷೇತ್ರ ಇದರ ದರ್ಶನ, ಕ್ಷೇತ್ರಗಳಲ್ಲಿ ಸಾಧ್ಯವಾದರೆ ಪಿತೃಪಕ್ಷದಲ್ಲಿ ಪಿತೃಪೂಜೆಯನ್ನು ಶ್ರಾದ್ದಾದಿಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಕ್ರಮ, ಸಂಪ್ರದಾಯ, ಅಭ್ಯಾಸ ಅಥವಾ ಕುಟುಂಬದಲ್ಲಿ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಪಿತೃ ದೇವತೆಗಳ ಪೂಜೆಯನ್ನು ಮಾಡಿಕೊಳ್ಬೇಕು. ಏನೂ ಇಲ್ಲದೆ ಹೋದರೆ ನಾನು ಆಗಲೇ ಹೇಳಿದ್ದೀನಿ, ನಾವು ಯುಗಾದಿಯಲ್ಲಿ ಮಾತ್ರ ಮಾಡೋದು, ನಾವು ದೀಪಾವಳಿಯಲ್ಲಿ ಮಾತ್ರ ಮಾಡೋದು ಅಂತ. ನೀವು ಆಗ ಮಾಡೋದು ಮಾಡಿ. ಪಿತೃಪಕ್ಷದಲ್ಲಿ ಪಿತೃಗಳಿಗೋಸ್ಕರನೇ, ಪಿತೃದೇವತೆಗಳಿಗೋಸ್ಕರನೇ ಇರತಕ್ಕಂಥ ಪಕ್ಷ ಈಗಿಂದ ಶುರು ಮಾಡಿ. ಏನು ಹೇಳಿದ್ದೀನಿ, ಅವತ್ತು ದಿನ ದೇವರು ಪೂಜೆ ಮಾಡ್ತಕ್ಕಂತಹ ಒಂದು ದೇವಸ್ಥಾನದ ಅರ್ಚಕನಿಗೆ ಹೋಗಿ ಒಂದು ಇಡೀ ಅಕ್ಕಿ, ಒಂದು ಸ್ವಲ್ಪ ಬೆಲ್ಲ, ಒಂದು ಕರಿ ಎಳ್ಳು ಮತ್ತು ಒಂದು ಹಿಡಿ ದರ್ಬೆ, ಒಂದು ದಕ್ಷಿಣೆ ಇಷ್ಟು ಕೊಟ್ಟು ನಿಮ್ಮ ತಂದೆ,
ನಿಮ್ಮ ತಾಯಿ ಅಥವಾ ಯಾರು ಪಿತೃಗಳಿದ್ದಾರೋ ಅವರ ಹೆಸರು ಹೇಳಿ ಇವತ್ತೆಲ್ಲ ಅವ್ರ ಪೂಜೆ ಮಾಡಿ ನಮಗೆ ಆಶೀರ್ವಾದ ಮಾಡಿ ಇವತ್ತು ಅವ್ರ ಹೆಸರಲ್ಲಿ ಮನೇಲಿ ದೀಪ ಇಡ್ತೀವಿ ಅಂಥೇಳಿ ಗೋವಿಗೆ ಏನಾದರೂ ಒಂದು ಅರಳು ಬೆಲ್ಲ ಏನಾದರೂ ತಿನ್ನಿಸಿ ಬಾಳೆಹಣ್ಣು ತಿನ್ನಿಸಿ ಗೋವಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಇಷ್ಟು ಈ 15 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಮಾಡಿ. ಪಿತೃಪಕ್ಷ ಅಂದರೆ ಅದು ಏನೂ ಇಲ್ಲಪ್ಪ ನಾವು ಇಷ್ಟಾರೂ ಮಾಡ್ತೀನಿ ಪಿತೃದೇವತೆಗಳ ಹೆಸರಲ್ಲಿ ಅಂತನಾದರೂ ಸಂಕಲ್ಪ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಪಕ್ಷ ಮಾಸ ವಿಶೇಷ.